ಈ ಸಿಹಿ ತಿಂಡಿಗೆ ಮೈಸೂರು ಪಾಕ್ ಅನ್ನೋ ಹೆಸರು ಬಂದಿದ್ದು ಹೇಗೆ ಗೊತ್ತಾ? ಇವತ್ತು ಪ್ರಪಂಚದಾದ್ಯಂತ ಸಿಹಿ ತಿಂಡಿಗಳ ರಾಜ ಅಂತಲೇ ಕರೆಸಿಕೊಳ್ಳುವ ಮೈಸೂರು ಪಾಕ್ ಹುಟ್ಟಿದ ಇತಿಹಾಸ ಎಷ್ಟು ರೋಮಾಂಚನಕಾರಿಯಾಗಿದೆ ಗೊತ್ತಾ? ಅದು 1935ರ ಕಾಲಘಟ್ಟ. ಒಂದು ದಿನ ಮೈಸೂರಿನ ಪ್ರಜೆಗಳ ದೈವ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜಮನೆತನದ ವಿಶೇಷ ಔತಣಕೂಟಕ್ಕಾಗಿ ಒಂದು ವಿಭಿನ್ನವಾದ ಹೊಸ ಸಿಹಿಯನ್ನು ಸಿದ್ಧಪಡಿಸುವಂತೆ ಅರಮನೆಯ ಮುಖ್ಯ ಬಾಣಸಿಗರಿಗೆ ಆಜ್ಞೆ ಮಾಡ್ತಾರೆ. ಆ ಬಾಣಸಿಗನೇ ಇತಿಹಾಸದ ಪುಟಗಳಲ್ಲಿ ಅಮರನಾದ ಕಾಕಾಸುರ ಮಾದಪ್ಪ. ಮಹಾರಾಜರ ಆಜ್ಞೆಯಿಂದ ಪುಳಕಿತರಾದ ಕಾಕಸುರ ಮಾದಪ್ಪನವರಿಗೆ ಸಮಯ ತೀರ ಕಮ್ಮಿ ಇತ್ತು. ಆದರೆ ಅರಮನೆಯ ಅಡುಗೆ ಮನೆಯಲ್ಲಿದ್ದ ಕಡಲೆ ಹಿಟ್ಟು, ಹಸುವಿನ ಶುದ್ಧ ತುಪ್ಪ ಮತ್ತು ಸಕ್ಕರೆಯನ್ನು ನೋಡಿ ಅವರಿಗೆ ಒಂದು ದಿವ್ಯ ಕಲ್ಪನೆ ಹೊಳೆಯಿತು. ಅವರು ಇವುಗಳನ್ನು ನಿಗದಿತ ಪ್ರಮಾಣದಲ್ಲಿ ಬೆರೆಸಿ ಕುದಿಯುವ ಪಾಕಕ್ಕೆ ಹಾಕಿ ಕೈ ಆಡಿಸಲು ಪ್ರಾರಂಭಿಸಿದರು. ಆ ದಿನ ಅರಮನೆಯ ಆ ಒಲೆಯಲ್ಲಿ ಕರಗುತ್ತಿದ್ದ ಕಡಲೆ ಹಿಟ್ಟು, ಸಕ್ಕರೆ ಮತ್ತು ತುಪ್ಪದ ಮಿಶ್ರಣ ಮುಂದೆ ಐತಿಹಾಸಿಕ ಮಹತ್ವವನ್ನು ಪಡೆದು ಇಡೀ ಜಗತ್ತಿನಲ್ಲಿ ಮೈಸೂರಿನ ಹೆಮ್ಮೆಯಾಗಿ ಮೆರೆಯುತ್ತಿದೆ ಎಂದು ಸ್ವತಃ ಮಾದಪ್ಪನವರು ಅಂದುಕೊಂಡಿರಲಿಲ್ಲ. ಅದು ಕೇವಲ ಸಿಹಿಯಾಗಿರಲಿಲ್ಲ, ಕನ್ನಡಿಗರ ಕೈರುಚಿಯ ಅಪ್ರತಿಮ ಮ್ಯಾಜಿಕ್ ಆಗಿತ್ತು. ಬಿಸಿ ಬಿಸಿಯಾದ ಆ ಅಪರೂಪದ ಖಾದ್ಯವನ್ನು ಮಹಾರಾಜರ ಚಿನ್ನದ ತಟ್ಟೆಗೆ ಬಡಿಸಲಾಯಿತು. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದರ ಒಂದು ತುತ್ತನ್ನು ಬಾಯಿಗಿಟ್ಟರು. ಅರಮನೆಯ ಅಡುಗೆ ಮನೆಯಲ್ಲಿ ಒಂದು ಕ್ಷಣ ಸಂಪೂರ್ಣ ನಿಶ್ಶಬ್ದ. ಆದರೆ ಮರುಕ್ಷಣವೇ ಮಹಾರಾಜರ ಮುಖದಲ್ಲಿ ಅದ್ಭುತ ಆನಂದದ ನಗು ಮಿಂಚಿತು. ಆ ದಿವ್ಯ ರುಚಿಯನ್ನು ಸವಿದ ಮಹಾರಾಜರು ತಕ್ಷಣವೇ ಒಂದು ಮಾತು ಹೇಳ್ತಾರೆ: ಮಾದಪ್ಪ, ನೀವು ರಚಿಸಿರುವ ಈ ಸಿಹಿ ತುಂಬಾ ವಿಶೇಷವಾಗಿದೆ. ಇದು ಕೇವಲ ಈ ಅರಮನೆಯ 4 ಗೋಡೆಗಳಿಗಷ್ಟೇ ಸೀಮಿತವಾಗಿರಬಾರದು. ಮೈಸೂರಿನ ಪ್ರತಿಯೊಬ್ಬ ಪ್ರಜೆಯು ಈ ಅದ್ಭುತ ಸವಿರುಚಿಯನ್ನು ಅನುಭವಿಸಬೇಕು ಅಂತ ಅರಮನೆಯಿಂದಲೇ ಘೋಷಿಸಿ ಬಿಡ್ತಾರೆ. ಅಷ್ಟಕ್ಕೂ ಇದಕ್ಕೆ ಮೈಸೂರು ಪಾಕ್ ಅನ್ನೋ ಹೆಸರು ಬಂದಿದ್ದು ಹೇಗೆ ಗೊತ್ತಾ? ಮಹಾರಾಜರು ಇದರ ಹೆಸರೇನು ಅಂತ ಕೇಳಿದಾಗ ಮಾದಪ್ಪನವರು ಹೆದರುತ್ತಲೇ ಮೈಸೂರಿನ ಸಕ್ಕರೆ ಪಾಕದಿಂದ ಮಾಡಿದ್ದಕ್ಕೆ ಮೈಸೂರು ಪಾಕ್ ಅಂತ ಕರೆಯುತ್ತಾರೆ. ಅರಮನೆಯಿಂದ ಹೊರಬಂದ ಈ ಸಿಹಿ ನೋಡುತ್ತಿದ್ದಂತೆ ಇಡೀ ಮೈಸೂರು ಪ್ರಾಂತ್ಯದ ಮನೆ ಮನೆಗಳಲ್ಲಿ ಹಬ್ಬಿತು. ಕೇವಲ 3 ಪದಾರ್ಥಗಳಿಂದ ವಿಶ್ವವನ್ನೇ ಗೆದ್ದ ಹೆಮ್ಮೆಯ ಸಿಹಿ ಇದು. ಮುಂದಿನ ಬಾರಿ ನೀವು ಮೈಸೂರು ಪಾಕ್ ತಿನ್ನುವಾಗ ಕಾಕಾಸುರ ಮಾದಪ್ಪನವರ ಕೈರುಚಿಯನ್ನು ಮತ್ತು ನಮ್ಮ ಒಡೆಯರ್ ರಾಜರ ಉದಾರತೆಯನ್ನು ನೆನಪಿಸಿಕೊಳ್ಳಿ. ಈ ಹೆಮ್ಮೆಯ ಕನ್ನಡಿಗರ ಸಿಹಿಯ ಕತೆ ನಿಮಗಿಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ.